ಹಾಯ್ ಹೆಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ ನ್ಯೂಸ್. ನಾನು ಐಶ್ವರ್ಯಗೌಡ. ಬಲರಾಮನ ದಿನಗಳು ಇದೇ ಜೂನ್ 26ನೇ ತಾರೀಕು ರಿಲೀಸ್ ಆಗ್ತಾ ಇರುವಂಥದ್ದು. ಈ ಸಿನಿಮಾದ ಇವತ್ತು ರ್ಯಾಪ್ ಸಾಂಗ್ ಒಂದು ಯಾರಿಲ್ಲ ಯಾರಿಲ್ಲ ಅನ್ನುವಂತಹ ರ್ಯಾಪ್ ಸಾಂಗ್ ಬಿಡುಗಡೆ ಹೊಂದಿರುವಂಥದ್ದು, ರಿಲೀಸ್ ಆಗಿರುವಂಥದ್ದು. ಈ ಸಾಂಗನ್ನು ಡೈರೆಕ್ಟ್ ಮಾಡಿರುವಂಥದ್ದು, ಹಾಡಿರುವಂಥದ್ದು ಆಲೋಕೆ ಅವರು. ಇವತ್ತು ನಮ್ಮ ಜೊತೆ ಆಲೋಕೆ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸುವಂತಹ ಕೆಲಸ ಮಾಡ್ತೀನಿ. ಸರ್, ಮೊದಲೇದಾಗಿ ನಮಸ್ತೆ, ಹೇಗಿದ್ದೀರಾ? ಸೂಪರ್. ಆಲೋಕೆ, ನೀವು ಹೆಂಗಿದ್ದೀರಾ? ಆಲ್ ಗುಡ್. ಸರ್, ಮೊದಲೇದಾಗಿ ಯಾರಿಲ್ಲ ಯಾರಿಲ್ಲ ನಿಮಗೆ ಯಾರು ಬೇಕಿತ್ತು? ನನಗೆ ಕನ್ನಡ ಇಂಡಸ್ಟ್ರಿ ಜನತೆ ಬೇಕು ಇವಾಗ. ನನಗೊಬ್ಬರಿಗೆ ಅಲ್ಲ, ಕನ್ನಡ ಸಿನಿಮಾಗಳಿಗೆ. ಅದೊಂಥರ ಇವಾಗ ಸಿಚುವೇಶನ್ ನೋಡಿಕೊಂಡ್ರು ಹಾಗೆ ಅನಿಸುತ್ತೆ. ಥಿಯೇಟ್ರಿಗೆ ಬರ್ತಾಯಿಲ್ಲ ಯಾರೂ, ಕನ್ನಡ ಪ್ರೇಕ್ಷಕರು ಯಾರಿಲ್ಲ, ಯಾಕಿಲ್ಲ ಥಿಯೇಟ್ರಲ್ಲಿ ಅನ್ನೋ ಥರ. ಬಟ್ ಅದು ಆ ಒಂದು ಕರ್ಸು, ಆ ಒಂದು ಶಾಪ ಬಲರಾಮನಿಂದ ಬ್ರೇಕ್ ಆಗಲಿ. ಜೆನ್ಯನ್ನಾಗಿ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಸಿನಿಮಾ. ಆ್ಯಂಡ್ ಎಲ್ಲ ಫ್ರೆಂಡ್ಸ್ ಮಾಡಿರೋ ಸಿನಿಮಾ. ಸೊ ತುಂಬಲಿ, ಚಿತ್ರಮಂದಿರ ತುಂಬಲಿ. ಖಂಡಿತ. ಆಗಲೇ ನಿಮ್ಮ ಸ್ನೇಹಿತರು ಹೇಳ್ತಾ ಇದ್ರು 25 ವರ್ಷದಿಂದ ಸ್ನೇಹಿತರು. ಆಗ ನಾವೇನೋ ಒಂದು ಕೆಲಸ ಮಾಡಬೇಕಾದ್ರೆ ಕರೆದು ಹಾಡಿಸ್ತಾ ಇದ್ವಿ. ಈಗ ನಮ್ಮ ಸಿನಿಮಾದಲ್ಲಿ ಹಾಡು ಹೇಳ್ತಿದ್ದಾರೆ ಅಂತ ಎಷ್ಟು ಖುಷಿ ಇದೆ 25 ವರ್ಷ ಸ್ನೇಹಕ್ಕೆ? ಭಾರಿ ಖುಷಿ ಇದೆ. ಅಂದರೆ ಸಾಕಷ್ಟು ನಿದ್ದೆ ಮಾಡದೇ ಇರೋ ನೈಟ್ಗಳಿದೆ, ಬೆಳಗ್ಗೆ ತನಕ ಎಲ್ಲ ಎಲ್ಲ ಹಾಡಿರೋ ನೆನಪುಗಳಿದೆ. ಅಂದರೆ ಅದು ಇವತ್ತು ಒಂದು ವೇದಿಕೆಯಲ್ಲಿ ಒಂದು ಸ್ಪೇಸ್ನ ಶೇರ್ ಮಾಡ್ಕೊತಾ ಇದ್ದೀವಿ ಒಂದು ಪ್ರಾಜೆಕ್ಟ್ ಮುಖಾಂತರ. ಅಂದರೆ ಅದಕ್ಕಿಂತ ಹೆಮ್ಮೆ ಏನೇನಿದೆ. ವಿನೋದಣ್ಣ ಆಗಿರ್ಬೋದು, ಆಮೇಲಿಂದ ಶ್ರೇಯಸ್ ಅವರಾಗಿರ್ಬೋದು, ಕಡ್ಡಿ ಆಗಿರ್ಬೋದು, ಬುಜ್ಜಿ, ವಿನಯ್, ಎಲ್ಲರೂ ನನಗೆ ಗೊತ್ತಿರೋ ಬಳಗ. ಮತ್ತು ನಮ್ಮ ಜಾಮೂನ್ ಇವತ್ತು ಸ್ಪೆಷಲ್ ಸ್ಟಾರ್ ಆಫ್ ದ ಶೋ ಅವರು ಎಲ್ಲರೂ ಎಕ್ಸ್ಟ್ರಾಡಿನರಿ ಟೀಮು. ನನಗೆ ಭಾರಿ ಖುಷಿ ಇದೆ. ಈ ಒಂದು ಒಳ್ಳೆ ಟೀಮಲ್ಲಿ ಒಂದೊಳ್ಳೆ ಸಾಂಗ್ ಕೊಟ್ಟಿರೋದಕ್ಕೆ ಖುಷಿ ಇದೆ. ಪ್ಲಸ್ ಕನ್ನಡ ಮ್ಯೂಸಿಕ್ ಇಂಡಿಪೆಂಡೆಂಟ್ ಸಾಂಗ್ಸ್ ಅಂತ ನಾವೇನು ಕರಿತೀವಿ, ಅದು ಮೇನ್ ಸ್ಟ್ರೀಮಿಗೆ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೂ ಜಾಸ್ತಿ ಆಗಲಿ, ಇನ್ನೂ ಸಾಕಷ್ಟು ಆಗಲಿ ಅನ್ನೋದು ನನ್ನ ಆಸೆ. ನಿಮ್ಮ ಸಾಂಗನ್ನು ಅಪ್ಕೊಂಡಿರೋರಿದ್ದಾರೆ, ಮೆಚ್ಕೊಂಡಿರೋರಿದ್ದಾರೆ. ಬಟ್ ಆದರೆ ಒಂದೊಂದು ಸಿನಿಮಾಗೆ ಒಂದೊಂದು ಸಾಂಗ್ಗಳನ್ನ ಡೈರೆಕ್ಟ್ ಮಾಡಬೇಕಾದ್ರೆ ಈ ಒಂದು ಸ್ಫೂರ್ತಿ ಅಂತ ಹೇಳಿ ಇಟ್ಕೊಂಡು ತುಂಬ ಜನ ಮಾಡ್ತಾರೆ. ಸೊ ನೀವು ಈ ಸಾಂಗ್ನ ಬರಿಬೇಕಾದ್ರೆ ಏನು ನಿಮ್ಮ ಮೈಂಡಲ್ಲಿ ಇತ್ತು ಅಂತ? ಮೈಂಡಲ್ಲಿ ಏನಂತಂದರೆ, ಚೈತನ್ಯ ಸರ್ ಅವ್ರೇನು ಹೇಳಿದ್ರು, ಆ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಅದನ್ನು ಯಾವ ಥರ ಗ್ಲೋರಿಫೈ ಮಾಡ್ಬೋದು ಅನ್ನೋದಷ್ಟೇ ತಲೆಯಲ್ಲಿದ್ದು. ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ಗಳಲ್ಲ. ಜನರಲಿ ಕ್ಯಾರೆಕ್ಟರ್ ಯಾವ ಥರ ವರ್ಕ್ ಆಗುತ್ತೆ ಸಿನಿಮಾದಲ್ಲಿ ಅನ್ನೋ ಒಂದು ಥೀಮ್ ಮೇಲೆ ಮಾಡಿರೋವಂಥ ಸಾಂಗು. ಆ್ಯಂಡ್ ಇದು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ. ಯಾರಿಲ್ಲ ಅನ್ನೋಂಥ ಯಾವುದೋ ಒಂದು ಪಾಯಿಂಟಲ್ಲಿ ಎಲ್ರಿಗೂ ಅನಿಸೇ ಇರುತ್ತೆ ಯಾರಿಲ್ಲ ಯಾರಿಲ್ಲ ಅಂತ. ಮೇ ಬಿ ಅದಕ್ಕೂ ಒಂದು ಮೋಟಿವೇಶನ್ನು. ಬಟ್ ಯಾರ್ಯಾರ ಡಾನ್ಗಳಿರಲಿ ನಾವೇನೇ ವಿಲನ್ಗಳು, ಯಾರ್ಯಾರ ಹೀರೋಗಳಿರಲಿ ನಾವೇನೇ ವಿಲನ್ಗಳು. ಡಾನ್ಗಳ ಥರ ಇರಿ, ನಾಟ್ ಇನ್ ದ ವೇ ಆಫ್ ವೈಲೆನ್ಸ್ ಆರ್ ಎನಿಥಿಂಗ್, ಬಟ್ ತಲೆ ಕೆಡಿಸ್ಕೊಳ್ದೆ ಕಿಲಾಡಿ ಥರ ಖುಷಿಯಿಂದ ಇರಿ ಅಂತ ಹೇಳೋದು ಐಡಿಯಾಲಜಿ. ನೀವು ಯಾರ ಜೀವನದಲ್ಲಿ ಡಾನ್ ಆಗಿದ್ದೀರಾ? ನಿಮಗೆ ಯಾರು ಹೀರೋ ಆಗಿದ್ದಾರೆ? ನನ್ನ ಹೀರೋ ನಮ್ಮ ತಂದೆನೇ, ಆಲ್ವೇಸ್ ನಂಬರ್ 1. ಡಾನು ಗೊತ್ತಿಲ್ಲ, ನಾವು ಸ್ವಲ್ಪ ಗುಡ್ ವೈಬ್ಸನ್ನ ಫಾಲೋ ಮಾಡೋರು, ನಾವು ಅದಕ್ಕೆಲ್ಲ ಹೋಗಲ್ಲ. ಇದರಲ್ಲಿ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಷ್ಟೇ ಗೊತ್ತಿರೋದು. ನಾವು ತುಂಬ ಅದ್ರ ಕಡೆ ಹೋದವರಲ್ಲ. ಸರ್, ಬಲರಾಮನ ದಿನಗಳು ಅಂತ ಬಂದಾಗ, ಒಂದು ಸಿನಿಮಾ ಅಂತ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ಅಂತ ತಗೊಂಡಾಗ ಸಾಂಗ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗಿನ ಕಾಲದಲ್ಲಿ ಜೆನ್ಜಿ ಕಿಡ್ಸ್ ಇರೋದ್ರಿಂದ ರ್ಯಾಪ್ ಸಾಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೇನು ಹೇಳ್ತೀರಾ ಅಂತ? ಏನು ಗೊತ್ತಾ, ನಾವು ಅಡಾಪ್ಟ್ ಆಗ್ತಾ ಹೋಗಬೇಕು. ಜನ್ರೇಷನ್ ಏನು ಕೇಳುತ್ತೆ ಹಂಗೆ ಅದಕ್ಕೆ ಅಡಾಪ್ಟ್ ಆಗ್ತಾ ಹೋಗಬೇಕು. ಎಂಟರ್ಟೈನ್ಮೆಂಟು ಕೂಡ ಚೇಂಜ್ ಆಗ್ತಾಯಿದೆ, ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಚೇಂಜ್ ಆಗ್ತಾಯಿದೆ, ಜನ ನೋಡೋ ಪರ್ಸ್ಪೆಕ್ಟಿವ್ ಚೇಂಜ್ ಆಗ್ತಾಯಿದೆ. ಸೊ ಆ ಥರ ಟೈಮಲ್ಲಿ ನಾವು ಹೆಂಗೆ ಅಡಾಪ್ಟ್ ಹಾಕ್ಕೊಂಡು ಹೋಗ್ತೀವಿ, ಅದು ಭಾರಿ ಮುಖ್ಯ ಆಗುತ್ತೆ. ರ್ಯಾಪ್ ಅಂತಲೇ ಅಲ್ಲ, ಸಾಕಷ್ಟು ಜಾನರ್ಗಳಿದೆ ಅನ್ಎಕ್ಸ್ಪ್ಲೋರ್ಡ್ ಕನ್ನಡದಲ್ಲಿ. ನಾನು ಎಲ್ಲ ಥರ ಟ್ರೈ ಮಾಡ್ತಾಯಿದ್ದೀನಿ. ಇದೊಂದು ಉದಾಹರಣೆ ಅಷ್ಟೇ. ಇದು ಆ ವಿನೋದಣ್ಣನ ಕ್ಯಾರೆಕ್ಟರ್ ಏನಿದೆ ಅದನ್ನು ಬೇಸ್ ಮಾಡಿ ಬರೆದಿರೋವಂಥ ಸಾಂಗು. ಡೆಫಿನೆಟ್ಲಿ ಇನ್ನೂ ಸಾಕಷ್ಟು ಅಟೆಂಪ್ಟ್ಗಳಿದೆ ಫ್ಯೂಚರಲ್ಲಿ, ನೀವು ನೋಡ್ತೀರಾ. ಆ್ಯಂಡ್ ಖುಷಿ ಏನಂತಂದರೆ, ಇದೆಲ್ಲ ಒಂದು ಗ್ಲೋಬಲ್ ಮಾರ್ಕೆಟಲ್ಲಿ ಕನ್ನಡನ ರೆಪ್ರೆಸೆಂಟ್ ಮಾಡೋವಂಥ ಕೆಲಸ ಅಷ್ಟೇ, ಬೇರೆ ಏನೇನಿಲ್ಲ. ಇಲ್ಲಿ ಯಾರಿಗೂ ಕಾಂಪಿಟೇಷನ್ ಇಲ್ಲ, ಯಾರಿಗೂ ಅಪ್ಪಿಲ್ಲ, ಡೌನ್ ಇಲ್ಲ. ಎಲ್ಲರೂ ಕನ್ನಡ ಕೆಲಸ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಲೆವೆಲಲ್ಲಿ ಮಿಂಚ್ತಾರೋಣ, ಅಷ್ಟೇ ಬೇಕಾಗಿರೋದು. ಸರಿ, ಇದನ್ನ ಹೊರತುಪಡಿಸಿ ನಿಮ್ಮ ಮಗ ಏನಾದರೂ ಹಾಡು ಏನಾದರೂ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ. ಮೊನ್ನೆ ನಮ್ದೊಂದು ಸಾಂಗ್ ರಿಲೀಸ್ ಆಯ್ತು, ನಿನ್ನ ಬಿಟ್ಟರೆ ಅಂತ, ಶಾನ್ವಿ ಅವ್ರ ಜೊತೆಗೆ. ಆ ಸಾಂಗನ್ನು ಫುಲ್ ಬೈ ಹಾರ್ಟ್ ಮಾಡಿಬಿಟ್ಟಿದ್ದಾನೆ ಇವಾಗ. ಸೊ ಆ ಸಾಂಗನ್ನು ಹಾಡ್ತಾ ಇದ್ದಾನೆ. ಆ್ಯಂಡ್ ಇವಾಗ ಮ್ಯೂಸಿಕ್ ಕ್ಲಾಸಲ್ಲಿ ಆಗಲೇ ಒನ್ ಇಯರಿಂದ ಟ್ರೈನಿಂಗ್ ತೊಗೋತಾ ಇದ್ದಾನೆ. ತುಂಬ ಚಿಕ್ಕ ವಯಸ್ಸಲ್ಲಿ ನಾನೇನು ಮಾಡಲಿಲ್ಲ, ಅದನ್ನೆಲ್ಲ ಅವ್ನ ಕೈಯಲ್ಲಿ ಮಾಡಿಸೋಣ ಅಂತ ಒಂದು ಐಡಿಯಾ ಅಷ್ಟೇ, ಏನೇನಿಲ್ಲ. ನಾನು ಟ್ರೈನ್ಡ್ ಮ್ಯೂಸಿಷಿಯನ್ ಅಲ್ಲ, ಬಟ್ ಇವನು ನಾನು ಟ್ರೈನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅದೊಂದು ಬೇಸಿಕ್ ನಾಲೆಜ್ ಏನಿದೆ ಮ್ಯೂಸಿಕಲ್ಲಿ, ಅದು ಕಲ್ತ್ಕೋಬೇಕು ಆ ಏಜಿಂದಾನೆ. ಆಮೇಲೆ ನಮ್ಮ ಸಂಗೀತಕ್ಕೆ ಅವ್ನು ಮರ್ಯಾದೆ ಕೊಡಬೇಕು, ಸಂಗೀತನ ಗೌರವಿಸ್ಬೇಕು. ಅದು ಫ್ಯೂಚರಲ್ಲಿ ಅವನ್ನ ಗೌರವಿಸುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ರೆಡಿ ಆಗ್ತಾ ಇದ್ದಾನೆ. ಈ ಟೂ ಅರ್ಲಿ ಟು ಸೇ ಎನಿಥಿಂಗ್, ಬಟ್ ಡೆಫಿನೆಟ್ಲಿ ಅವನ ಕಾಂಟ್ರಿಬ್ಯೂಷನ್ ನನಗಿನ್ನ ದೊಡ್ಡದಾಗಿರುತ್ತೆ ಇಂಡಸ್ಟ್ರಿ. ಸರ್, ಇದನ್ನ ಹೊರತುಪಡಿಸಿ ನಿಮ್ಮ ತಾಳ್ಮೆ ಬಗ್ಗೆ ನಾನು ಕೇಳಲೇಬೇಕು. ಎಷ್ಟೇ ನೆಗೆಟಿವಿಟಿ ಬರಲಿ, ಏನೇ ಬರಲಿ, ಹೇಗೆ ತಾಳ್ಮೆಯಿಂದ ಇದ್ದೀರಾ? ಏನಾದರೂ ಹೇಳೋದಾದ್ರೆ? ಅದೇ ಗುಡ್ ವೈಬ್ಸ್ ಓನ್ಲಿ, ಅಷ್ಟೇ. ಬೇರೆ ನೆಗೆಟಿವಿಟಿ ಯಾರಿಗಿಲ್ಲ ಮ್ಯಾಮ್. ಪ್ರಪಂಚದಲ್ಲಿ ಎಲ್ಲರಿಗೂ ಇರುತ್ತೆ. ಎಲ್ಲರ ಬಗ್ಗೆ ಏನೋ ಒಂದು ಒಪಿನಿಯನ್ ಇದ್ದೇ ಇರುತ್ತೆ. ಬಟ್ ಅದು ಅವ್ರ ಒಪಿನಿಯನ್ನು, ಐ ರೆಸ್ಪೆಕ್ಟ್ ಇಟ್. ನಾವು ಖುಷಿಯಾಗಿರಬೇಕು, ನಮ್ಮದೇನಿದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ನಮ್ಮ ಅಪ್ಪು ಬಾಸ್ ಅದೇ ಹೇಳಿರೋದು.
ಜಾಸ್ತಿ ತಲೆ ಕೆಡಿಸ್ಕೊಬೇಡ, ಆರಾಮಾಗಿರೋ ಲೈಫಲ್ಲಿ ಅಂತ. ಬಟ್ ಸರ್ ತುಂಬ ಜನ ಆಲೋಕೆ ಅವರ ತಾಳ್ಮೆನ ನಾವು ಕಲಿಬೇಕು ಅನ್ನುವಂಥದ್ದು. ಕೆಲವರು ಮುಗಿ ಬಿದ್ದುಬಿಡ್ತಾರೆ, ತಲೆ ಇದು ಮಾಡಿ ಅವ್ರು ಹೇಳಿದ್ರು ಅಂತ ಟಾಂಗ್ ಕೊಡೋ ಅಂತ ಕೆಲಸ ಮಾಡ್ತಾರೆ. ನಿಮ್ಮ ತಾಳ್ಮೆನ ಮೆಚ್ಕೊಂಡ್ಲೇಬೇಕು ಸರ್. ಏನು ಅಷ್ಟೇ, ಅದರಲ್ಲೇ ನಿಮ್ಮಲ್ಲೇ ಆನ್ಸರ್ ಇದೆಯಲ್ಲ, ತಾಳ್ಮೆ ಇರಬೇಕಂತ ಅಷ್ಟೇ ಬೇಕಾಗಿರೋದು. ಆಮೇಲೆ ವೆರಿ ಸ್ಮಾಲ್ ಇಂಡಸ್ಟ್ರಿ ಮ್ಯಾಮ್ ನಮ್ಮದು ಬೇರೆ ಇಂಡಸ್ಟ್ರಿ ಥರ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಇಂಡಸ್ಟ್ರಿ ಇಲ್ಲ. ಆಲ್ಬಮ್ ಮಾರ್ಕೆಟ್ ಕನ್ನಡದಲ್ಲಿ ಭಾರಿ ತುಂಬ ಚಿಕ್ಕದಿನ್ನು. ನಾವು ಜಾಸ್ತಿ ಯೂನಿಟಿ ತೋರಿಸ್ಬೇಕು, ನಮ್ಮಲ್ಲೇ ಕಚಾಟ ಇರಬಾರ್ದು. ನೋಡೋರ್ಗೆ ಏನು ಅನಿಸುತ್ತೆ, ಇವರಲ್ಲಿ ಯೂನಿಟಿ ಇಲ್ಲ ಅಂತಂದಾಗ ಈಸಿಯಾಗಿ ನಮ್ಮನ್ನ ಬ್ರೇಕ್ ಮಾಡ್ತಾರೆ. ಅದಕ್ಕೆ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಆರ್ಟಿಸ್ಟ್ಗಳಿಗಿಂತ ಜಾಸ್ತಿ ಬೇರೆ ಹಿಂದಿ ಆರ್ಟಿಸ್ಟು, ತಮಿಳ್ ಆರ್ಟಿಸ್ಟ್ಗಳು ಬಂದು ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಮ್ಮ ಊರಲ್ಲಿ, ನಮ್ಮ ನಾಡಲ್ಲಿ ನಮ್ಮಗಳಿಗೆ ವೇದಿಕೆ ಜಾಸ್ತಿ ಇಲ್ಲ. ನಾವು ಅದನ್ನು ಹೆಂಗೆ ಜಾಸ್ತಿ ಮಾಡ್ಕೋಬೋದು ಅಂತಂದರೆ ಫಸ್ಟು ನಾವು ಯೂನಿಟಿಯಿಂದ ಇರಬೇಕು. ನಾವೆಲ್ಲರೂ ಯೂನಿಟಿಯಿಂದ ಇತ್ತು ಅಂತಂದರೆ ನಾವು ಇಲ್ಲಿನೂ ಕಾನ್ಕರ್ ಮಾಡ್ಬೋದು, ಬೇರೆ ಕಡೆನೂ ಹೋಗಿ ಮಾಡ್ಬೋದು. ಇವಾಗ ನಾನು ಪ್ರಶ್ನೆ ಕೇಳ್ತೀನಿ, ಎಷ್ಟು ಜನಕ್ಕೆ ನಾವು ಬಂದು ಇಲ್ಲಿ ವೇದಿಕೆಗಳಲ್ಲಿ ಬೇರೆ ಭಾಷೆಯವ್ರಿಗೆ ನಾವು ಚಾನ್ಸ್ನ ಕೊಡ್ತೀವಿ, ಅಂದರೆ ವೇದಿಕೆಯಲ್ಲಿ ಹಾಡೋದಕ್ಕೆ ಅವಕಾಶಗಳು ಕೊಡ್ತೀವಿ, ಫಿಲ್ಮ್ಗಳಲ್ಲಿ ಅವಕಾಶ ಕೊಡ್ತೀವಿ. ಒಳ್ಳೆಯದೇ, ನಾನು ಮ್ಯೂಸಿಕಲ್ಲಿ ಲ್ಯಾಂಗ್ವೇಜ್ನ ಡಿವೈಡ್ ಮಾಡ್ತಾ ಇಲ್ಲ. ಆದರೆ ಎಷ್ಟು ಜನ ಕನ್ನಡಿಗರಿಗೆ ಇದೇ ಥರ ಹಿಂದಿ ಸಿನಿಮಾಲು, ತಮಿಳ್ ಸಿನಿಮಾಲು ಹಾಡೋ ಅವಕಾಶ ಸಿಕ್ಕಿದೆ ಹೇಳಿ ನೀವೇ? ಅದೇನಕ್ಕಿಲ್ಲ ಅಂತಂದರೆ ಇಲ್ಲಿ ನಾವು ಯೂನಿಟಿಯಿಂದ ಇಲ್ಲ. ಆ ಯೂನಿಟಿ ಯಾವತ್ತು ಬರುತ್ತೆ ಅವತ್ತು ಕನ್ನಡ ಇಂಡಸ್ಟ್ರಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಎಲ್ಲರೂ ಅವ್ರವ್ರ ವೇಲ್ ಟ್ಯಾಲೆಂಟ್ ಇದ್ದಾರೆ, ಮಾಡ್ಕೊಂಡು ಹೋಗಬೇಕು, ಅಷ್ಟೇ ಬೇಕಾಗಿರೋದು. ಅಕ್ಕಪಕ್ಕದಲ್ಲೇ ಶೂಟ್ ಮಾಡೋದಕ್ಕಿಂತ ಸ್ಟಾರ್ಸಿಗೆ ಶೂಟ್ ಮಾಡಿದ್ರೆ ಐ ಥಿಂಕ್ ಇನ್ನೂ ಲಾಂಗರ್ ಡಿಸ್ಟೆನ್ಸ್ ಹೋಗ್ತೀವಿ. ಅಷ್ಟು ಮಾಡ್ಕೊಂಡು ಹೋಗೋಣ ಅಷ್ಟೇ. ನೆಗೆಟಿವಿಟಿ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಕೊನೆಯ ಪ್ರಶ್ನೆ ಸರ್, ಎಲ್ಲೋ ಒಂದು ಕಡೆ ರ್ಯಾಪರ್ಸ್ಗಳಲ್ಲಿ ಹೊಂದಾಣಿಕೆ ಇಲ್ವಾ, ಒಡನಾಟ ಇಲ್ವಾ ಅನ್ನುವಂಥದ್ದು ಬರುತ್ತೆ, ಏನು ಹೇಳ್ತೀರಾ? ನಾನು ರ್ಯಾಪರೇ ಅಲ್ವಲ್ಲ ಮೇಡಮ್, ನೀವು ರ್ಯಾಪರ್ಸ್ನ ಕೇಳಬೇಕಿದು. ನಾನು ರ್ಯಾಪರೇ ಅಲ್ಲ, ನಾನೊಬ್ಬ ಮ್ಯೂಸಿಷಿಯನ್. ಅದೇ ಹೇಳ್ತಾರೆ, ನಾನು ರ್ಯಾಪು ಮಾಡ್ತೀನಿ, ಸಾಂಗ್ಸು ಹಾಡ್ತೀನಿ. ಇಟ್ಸ್ ಓಕೆ, ಎಲ್ಲ ಸರಿ ಹೋಗ್ಬೋದು ಒಂದು ಟೈಮಲ್ಲಿ. ವಿ ಡೋಂಟ್ ನೋ, ಖುಷಿಯಾಗಿರೋಣ. ನಾನು ಹೇಳಿದ್ನಲ್ಲ, ನಾನು ನೆಗೆಟಿವಿಟಿಗೆ ಜಾಸ್ತಿ ಅದನ್ನು ರೆಸ್ಪಾಂಡ್ ಮಾಡೋಕ್ಕೆ ಹೋದರೆ ಅದು ಇನ್ನೂ ದೊಡ್ಡ ನೆಗೆಟಿವಿಟಿ ಆಗುತ್ತೆ. ಎಲ್ರಿಗೂ ಕೋಪ ಬರುತ್ತೆ, ಎಲ್ರಿಗೂ ಒಂದು ಏನೋ ಒಂದು ಹೇಳಬೇಕಂತ ಬರುತ್ತೆ. ನಾವು ಅಲ್ಲೊಂದು ಚೂರು ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಮೇ ಬಿ ಅದು ದೊಡ್ಡ ಫೈರ್ ಆಗೋದು ನಿಲ್ಲುತ್ತೆ. ನಾನು ಹೇಳಿದ್ನಲ್ಲ, ಇಂಡಸ್ಟ್ರಿ ಬೆಳಿಬೇಕು, ನಾನು ಬೆಳಿಬೇಕು ಅನ್ನೋದಕ್ಕಿಂತ ಇಂಡಸ್ಟ್ರಿ ಬೆಳೆಸೋಣ, ಅವಾಗ ನಾವು ಚೆನ್ನಾಗಿ ತಿನ್ಬೋದು, ಅಷ್ಟೇ ಹೇಳ್ತಾ ಇರೋದು. ನೆಕ್ಸ್ಟ್ ಸಾಂಗು ಯಾವಾಗ? ಈಗ ಒಂದು ಸಾಂಗ್ ಬಿಟ್ಟಿದ್ದೀರಾ, ನಿನ್ನ ಬಿಟ್ರೆ ಅಂತೇಳಿ, ನೆಕ್ಸ್ಟ್ ಸಾಂಗ್ ಯಾವಾಗ ಬರುತ್ತೆ ಅಂತ? ಸೊ ನಾನು ಅದೊಂದು ಹೇಳಬೇಕಂತ ಇದ್ದೀನಿ. ನೆಕ್ಸ್ಟ್ 5 ಸಾಂಗ್ ನಾವೇನು ಬಿಡ್ತಾ ಇದ್ದೀವಿ ಎಲ್ಲ ಔಟ್ ಆಫ್ ಕಂಟ್ರಿ ಶೂಟ್ ಮಾಡಿದ್ದೀವಿ. ಕನ್ನಡದಲ್ಲಿ ಇದೊಂದು ಮೈಲ್ ಸ್ಟೋನ್ ಆಗುತ್ತೆ. 5 ಕಂಟ್ರಿಗಳಲ್ಲಿ 5 ಹಾಡುಗಳು, ಕನ್ನಡದ ಹಾಡುಗಳನ್ನ ಶೂಟ್ ಮಾಡಿದ್ದೀವಿ. ಒಂದೇ ಇಂಟೆನ್ಷನ್, ಗ್ಲೋಬಲ್ ಮಾರ್ಕೆಟಲ್ಲಿ ಒಂದು ಪಿನ್ ಮಾಡೋಣ ಅಂತ. ಆದಷ್ಟು ಬೇಗ ಬರುತ್ತೆ. ಸಿಕ್ಕಾಪಟ್ಟೆ ಜನ ದೊಡ್ಡ ಆರ್ಟಿಸ್ಟ್ಗಳು ಕೊಲಾಬ್ರೇಟ್ ಮಾಡ್ತಾ ಇದ್ದಾರೆ, ನೀವು ನೋಡ್ತೀರಾ. ಎಸ್ ಸರ್, ಒಳ್ಳೇದಾಗಲಿ ಸರ್. ನಿಮ್ಮ ದೊಡ್ಡ ಹೆಜ್ಜೆಗೆ ನಮ್ಮ ಸಹಕಾರ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಆಲೋಕೆ ಅವರ ಮಾತಾಗಿದ್ದು. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯ ಗೌಡ, PNS ವಿಸ್ತಾರ ನ್ಯೂಸ್, ಬೆಂಗಳೂರು.